ಬಾದಾಮಿ ಎಂದೇ ಕರೆಯಲಾಗುವ ಕಡಲೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕಡಲೆ ಬೀಜ ಚಕ್ಕೆ ಬೆಲ್ಲದಿಂದ ತಯಾರಿಸಲಾಗುತ್ತದೆ. ಚಿಕ್ಕವರಿರುವಾಗ ನಾಲಿಗೆಯನ್ನ ಸಿಹಿಗೊಳಿಸಲು ಈ ಚಿಕ್ಕಿಯನ್ನ ತಿನ್ನುತ್ತಿದ್ದೆವು. ಇದು ಭಾರತದ ಸಾಂಪ್ರದಾಯಿಕ ಮಿಠಾಯಿಯೂ ಹೌದು. ಕಡಲೆ ಬೀಜದಲ್ಲಿರುವ ಜೀವಸತ್ವಗಳು ಮತ್ತು ಪ್ರೋಟೀನ್ಗಳು ಬೆಲ್ಲದಲ್ಲಿರುವ ಕಬ್ಬಿಣ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ. ಅಷ್ಟೇ ಅಲ್ಲ, ಚಳಿಗಾಲದ ಶೀತ ಸಂಬಂಧಿತ ಕಾಯಿಲೆಗಳಿಂದ ಈ ರುಚಿಯಾದ ಖಾದ್ಯ ರಕ್ಷಿಸುತ್ತದೆ ಎಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಈ ಕಡಲೆಕಾಯಿ ಚಿಕ್ಕಿ ಆರೋಗ್ಯದ ಮೇಲೆ ಮಾಡುವ ಜಾದುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರುಚಿಕರವಾದ ಚಿಕ್ಕಿಯು ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿರ್ವಹಿಸುವುದಲ್ಲದೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ. ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಗಳು ವಿಶೇಷವಾಗಿ ಓಲಿಕ್ ಆಮ್ಲದಿಂದ ತುಂಬಿರುತ್ತವೆ. ಈ ಕಡಲೆಕಾಯಿ ಚಿಕ್ಕಿಯು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಕೆಲವು ಸಂಶೋಧನೆಗಳು ತಿಳಿಸಿವೆ. ಹಾಗೆಯೇ ಆರೋಗ್ಯಕರ ರಕ್ತದ ಲಿಪಿಡ್ ಪ್ರೊಫೈಲ್ ಅನ್ನು ಬೆಂಬಲಿಸುವ ಮೂಲಕ ಅಪಧಮನಿ ಕಾಯಿಲೆ ಸೇರಿದಂತೆ ಪಾರ್ಶ್ವವಾಯು ಬಾರದಂತೆ ತಡೆಯುತ್ತದೆ. ಇನ್ನು ಕಡಲೆಕಾಯಿ ಹಾಗೂ ಬೆಲ್ಲದ ಈ ಚಿಕ್ಕಿಯು ಕೇವಲ ಆರೋಗ್ಯವನ್ನು ಮಾತ್ರ ಕಾಪಾಡುವುದಿಲ್ಲ, ಬದಲಾಗಿ ಚರ್ಮದ ಅನೇಕ ತೊಂದರೆಗಳನ್ನು ಕೂಡ ಪರಿಹರಿಸುತ್ತದೆ. ಉರಿಯೂತದ ಪರಿಣಾಮಗಳನ್ನು ಇವು ಹೊಂದಿದ್ದು ಸೋರಿಯಾಸಿಸ್ ಮತ್ತು ಎಸ್ಜಿಮಾದಂತಹ ಕಾಯಿಲೆಗಳಿಂದ ನಮ್ಮ ಚರ್ಮವನ್ನು ಕಾಪಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಇ, ಮ್ಯಾಗ್ನೀಷಿಯಂ ಮತ್ತು ಸತು ಚರ್ಮದ ಒಳಗಿನಿಂದ ಪೋಷಿಸಿ ಒಳಗಿನಿಂದ ತ್ವಚೆಯ ಆರೋಗ್ಯವನ್ನು ಕಾಪಾಡುತ್ತದೆ. ಇನ್ನು ಕಡಲೆಕಾಯಿ ಚಕ್ಕಿಯನ್ನು ಬೆಲ್ಲದಿಂದ ತಯಾರಿಸಲಾಗುತ್ತದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ನರಗಳ ಕಾಯಿಲೆಗಳ ವಿರುದ್ಧ ಹೋರಾಡಲು ಉತ್ತೇಜಿಸುತ್ತದೆ. ಸಂಶೋಧನೆಗಳ ಪ್ರಕಾರ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ದುರ್ಬಲಗೊಳಿಸಲು ಮತ್ತು ಬುದ್ಧಿಮಾಂದ್ಯತೆಯಂತಹ ನರಗಳ ಕಾಯಿಲೆಗಳನ್ನು ಈ ಸಣ್ಣ ಚಿಕ್ಕಿ ಚಿಕಿತ್ಸೆ ನೀಡುತ್ತದೆ ಎಂದು ಸಾಬೀತುಪಡಿಸಿವೆ. ಅಷ್ಟೇ ಅಲ್ಲದೆ ಕಡಲೆಕಾಯಿ ಚಿಕ್ಕಿಯಲ್ಲಿ ಅಮೈನೋ ಆಮ್ಲಗಳ ಅತ್ಯುತ್ತಮ ಮೂಲವನ್ನು ಹೊಂದಿದೆ. ಇದರಲ್ಲಿರುವ ಅಮೈನೋ ಆಮ್ಲಗಳು ಹಾರ್ಮೋನ್ ಹೆಚ್ಚಿಸಲು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಕೂಡ ನಿಸ್ಸಂದೇಹವಾಗಿ ಕಡಲೆಕಾಯಿ ಚಿಕ್ಕಿಯನ್ನು ಕುರುಕುಲು ತಿಂಡಿಯಾಗಿ ಸೇವಿಸಬಹುದು. ಅಲ್ಲದೆ ಇದು ಸ್ವಲ್ಪ ಕಾಲ ಹೊಟ್ಟೆ ತುಂಬಿದ ಅನುಭವ ಕೂಡ ಉಂಟು ಮಾಡುತ್ತದೆ. ಇನ್ನು ಕಡಲೆಕಾಯಿಗಳಲ್ಲಿ ಸೆಲೆನಿಯಂ ಹಾಗೂ ಬೆಲ್ಲದಲ್ಲಿ ಮ್ಯಾಗ್ನೀಷಿಯಂ, ಐರನ್ಗಳು ಸಮೃದ್ಧವಾಗಿವೆ. ಇವೆರಡು ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಇವೆರಡರಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುವುದಲ್ಲದೆ ಮೂಳೆಗಳನ್ನು ಬಲಪಡಿಸಲು ಕೂಡ ಉತ್ತೇಜಿಸುತ್ತದೆ. ಆದರೆ ಮಧುಮೇಹ ಇರುವವರು ಮಿತವಾಗಿ ಸೇವನೆ ಮಾಡಿದರೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.